ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಮಹಾಲಕ್ಷ್ಮಿ ಪೂಜೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದ್ರಿಂದ ಹಾಗೆ ಕೃಷ್ಣನ ಪ್ರಾರ್ಥನೆ ಎಷ್ಟು ಮಹತ್ವವಾಗಿರುತ್ತೆ ಅನ್ನೋದನ್ನ ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸುಂದರೇಶ್ ಅಂತ ಚಿಕ್ಕಮಗಳೂರಿಂದ, ಇವರ ಜನ್ಮ ದಿನಾಂಕ 9ನೇ ತಾರೀಕು 6ನೇ ತಿಂಗಳು 1949 ರಾತ್ರಿ 11:30. ಇವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು. ಸುಂದರೇಶ್ ಅವರ ಪ್ರಶ್ನೆ ಆರೋಗ್ಯದ ಕುರಿತಾಗಿ ಕೇಳಿದಾರಲ್ವಾ? ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ವಯೋಸಹಜವಾಗಿ ಆರೋಗ್ಯ ಕ್ಷೀಣವಾಗ್ತಾ ಹೋಗುತ್ತೆ. ಬರ್ತಾ 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 ನಮ್ಮ ಇಂದ್ರಿಯಗಳು ಕೆಲಸ ಮಾಡದೆ ಹೋಗಿಬಿಡುತ್ತೆ. ಅಜೀರ್ಣ ಶುರುವಾಗ್ಬಿಡುತ್ತೆ. ಆಹಾರ ಸೇವಿಸೋಕ್ಕಾಗೋದಿಲ್ಲ, ಸೇವಿಸಿದ ಆಹಾರ ಜೀರ್ಣ ಆಗೋದಿಲ್ಲ, ಹೊರಗಡೆ ಏನು ನೈಸರ್ಗಿಕ ಬಾಧೆಗಳು ತೀರೋದಿಲ್ಲ. ಹೀಗೆ ವಯಸ್ಸಾಗೋದು ಸಹಜ. ಈಗ ತಮ್ಮ ಜಾತಕ ಗಮನಿಸ್ಕೊಂಡ್ರೆ ನೋಡಿ, ತಮ್ಮದು ಕುಂಭಲಗ್ನ. ಲಗ್ನದಿಂದ ನೋಡಿ, ಲಗ್ನಾಧಿಪತಿ ವಸ್ತುತಃ ಮೊದಲಿಗೆ ಶನೈಶ್ಚರನ ಬಲ ನೋಡಿದ್ರೆ ಆತ ಶತ್ರು ಕ್ಷೇತ್ರದಲ್ಲಿದ್ದಾನೆ, ರವಿ ಮನೆಯಲ್ಲಿ. ಈಗ ಪ್ರಸ್ತುತ ಕುಜದಶೆಯಲ್ಲಿ ನಿಮಗೆ ಶನೈಶ್ಚರ ಬುಧ ಎರಡೂ ಕಳೆದು ಈಗ ಶುಕ್ರ, ಶನಿ ಬುಧ ಕೇತುಗಳೆಲ್ಲ ಕಳೆದು ಶುಕ್ರ ಪ್ರಾರಂಭವಾಗಿದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಅದೃಷ್ಟವಶಾತ್ ಪರವಾಗಿಲ್ಲ, ಚೇತರಿಸ್ಕೊಳ್ತೀರಾ. ಆದರೆ ಇದು ಎಷ್ಟು ಕಾಲ? ಮುಂದಿನ ಫೆಬ್ರವರಿವರೆಗೆ ಸ್ವಲ್ಪ ತೊಂದರೆ ಇಲ್ಲ. ಆಮೇಲೆ ನಿಮಗೊಂದು ಸಂಧಿಶಾಂತಿ, ಕುಜರಾಹು ಸಂಧಿಶಾಂತಿ ಕಾಲ ಬರುತ್ತದೆ. ಆಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ನೀವು ತಪ್ಪದೇ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ, ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ತಪ್ಪಿಸ್ಬೇಡಿ. ಅದು ತುಂಬ ಸಹಾಯವಾಗುತ್ತೆ. ಅಷ್ಟು ಸಾಕು ಸದ್ಯಕ್ಕೆ ಅಂದ್ಕೊಳ್ತೀನಿ. ನರಸಿಂಹ ಕವಚ ನಿಮಗೆ ತುಂಬ ಸಹಾಯವಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮಧುರಾಜ್ ಅಂತ ಉಡುಪಿಯಿಂದ, ಇವರ ಜನ್ಮ ದಿನಾಂಕ 5ನೇ ತಾರೀಕು 4ನೇ ತಿಂಗಳು 1981 ಬೆಳಗಿನ ಜಾವ 4:30. ಇವರ ಪ್ರಶ್ನೆ ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ಮಧುರಾಜ್ ಅವರ ಪ್ರಶ್ನೆ ಒಂದು ಕೆಲಸ ಮತ್ತೊಂದು ವಿವಾಹ ಅಲ್ವಾ? ಜಾತಕ ಗಮನಿಸೋಣ. ನೋಡಿ, ತಮ್ಮದು ವೃತ್ತಿ ಸಂಬಂಧಿ ಗಮನಿಸೋಣ ಮೊದಲಿಗೆ. ಕಾರಣ ನೋಡಿ, ನಿಮ್ಮದು ಕುಂಭಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಧನಸ್ಥಾನದಲ್ಲಿ. ಆದರೆ ಮೌಢ್ಯನಾಗಿದ್ದಾನೆ, ರವಿಯುಕ್ತನಾಗಿದ್ದಾನೆ. ಕುಜನಿಗೆ 17 ಡಿಗ್ರಿ ಅಂತರ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ರವಿಯಿಂದ ಸ್ವಲ್ಪ ದೂರ ಇರಬೇಕು ಕುಜ. ಆಗ ಅವನ ಏನು ಕಿರಣಗಳು ಬೀರ್ತಕ್ಕಂತಹ ಪ್ರಭಾವ ನಮಗೆ ತಲುಪುತ್ತೆ. ಅವನಿಂದ ಒಳ್ಳೆಯ ಫಲ ಬರುತ್ತೆ. ಯಾಕೆಂದರೆ ಅವನೇ ಕರ್ಮಾಧಿಪತಿ. ನಿಮಗೆ ಕರ್ಮ ಅಂದರೆ ವೃತ್ತಿಯ ಅಧಿಪತಿ. ಇವನೇನಾಗಿದ್ದಾನೆ, ಇಷ್ಟು ದೂರ ಇರಬೇಕು, 17 ಡಿಗ್ರಿ ಇರಬೇಕು, ಆದರೆ ಇಲ್ಲಿ ಸಮೀಪದಲ್ಲಿದ್ದಾನೆ. ಹೀಗಾಗಿ ಇವನ ಫಲ ಎಲ್ಲ ಹೋಗ್ಬಿಟ್ಟಿದೆ. ಇದಕ್ಕೆ ಏನು ಪರಿಹಾರ ನೋಡಿ, ಒಂದು ಸಲ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ. ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ, ಒಂದು ಬೇರೆ ಇನ್ನೇನು ಆಶ್ಲೇಷ ಬಲಿ ಮತ್ತೊಂದು ಅಂತಲ್ಲ, ಸುಮ್ಮನೆ 3 ದಿನ ಇದ್ದು ಅಲ್ಲಿ ಸೇವೆ ಮಾಡಿ ಬನ್ನಿ, ಸಾಕು. ತುಂಬ ಸಹಾಯವಾಗುತ್ತೆ. ಈ ಪ್ರಯತ್ನ ಮಾಡಿ. ಅದು ನಿಮಗೆ ವೃತ್ತಿಯಲ್ಲಿ ಒಂದು ವಿಶೇಷ ಮಾನ್ಯತೆ ತಂದುಕೊಡುತ್ತೆ. ಅಥವಾ ಒಂದು ಅವಕಾಶ ನೀವು ಹುಡುಕಾಡ್ತಿದ್ದರೆ ಅದಕ್ಕೊಂದು ನೆಲೆಯನ್ನು ಕಾಣಿಸುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಸಪ್ತಮಾಧಿಪತಿ ನಿಮಗೆ ರವಿ. ಆತ ಉಚ್ಚಾಭಿಲಾಷಿಯಾಗಿದ್ದಾನೆ, ಸಂಶಯ ಇಲ್ಲ ಅದರಲ್ಲಿ. ಆದರೆ ಈ ಶನಿ ಕುಜನ ಯುತಿ ಇವುಗಳು ಕೂಡ ಪಾಪಯುತೇತ ದೃಷ್ಟೇ ಕಲತ್ರ ಹಾನಿಮ್ ಅಂತ ಹೇಳುತ್ತೆ. ಕಲತ್ರಭೇ ಪಾಪಯುತೇತ ದೃಷ್ಟೇ ಕಲತ್ರ ನಾಥೇ ರಿಪುನೀಚ ಸಂಸ್ಥೆ. ಹೀಗೆ ಹಲವು ದಾರಿ ಇದೆ ಏನು ತೊಡಕಿಗೆ. ಇಲ್ಲಿ ಶನಿ ದೃಷ್ಟಿಯೂ ಇದೆ, ಕುಜನ ಯುತಿಯೂ ಇದೆ. ಇದು ಬಾಧಕ. ಈಗ ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲವೇ ನಡೀತಾ ಇದೆ ನೋಡಿ. ಒಂದು ಅಲ್ಲಿ ದ್ವಿತೀಯದ ಕುಜನೂ, ಅದು ಕುಜ ಏನು ದೋಷವೂ ಹೌದು. ಹೀಗಾಗಿ ಒಂದು ಕುಜ ಹಾಗೂ ಶನೈಶ್ಚರ ರವಿ 3 ಗ್ರಹಗಳ ಶಾಂತಿ ಮಾಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಒಂದು ವಿಶೇಷವಾದ ಫಲವನ್ನು ತಮಗೆ ಸಂದಾಯ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಇಂಚರ ಅಂತ ಬೆಂಗಳೂರಿನಿಂದ, ಇವರ ಹುಟ್ಟಿದ ದಿನಾಂಕ 14ನೇ ತಾರೀಕು 5ನೇ ತಿಂಗಳು 2010 ಬೆಳಗಿನ ಜಾವ 4:38. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅನ್ನೋದು. ಇಂಚರ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ? ಜಾತಕ ನೋಡೋಣ. ನೋಡಿ, ಇದು ಮೇಷಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಶುಕ್ರ ಇದ್ದಾನೆ. ತುಂಬ ಚೆನ್ನಾಗಿದೆ ಇದು. ನೋಡಿಪ್ಪ, ನೀವೇನಾದರೂ ಸಂಗೀತಾಭ್ಯಾಸ ಮಾಡಿದ್ರೆ ತುಂಬ 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 ಎತ್ತರಕ್ಕೆ ಬೆಳೀಲಿಕ್ಕೆ ಅವಕಾಶ ಇದೆ. ಅಥವಾ ಇಲ್ಲ, ನನಗೆ ಅದರಲ್ಲಿ ಅಷ್ಟು ಆಸಕ್ತಿ ಇಲ್ಲ ಅಂತಂದರೆ ಕಲೆ, ಸಾಹಿತ್ಯ, ಸಂಗೀತ
ಇವುಗಳೆಲ್ಲ ಶುಕ್ರನ ಒಂದು ಕ್ಷೇತ್ರ. ಹೀಗಾಗಿ ನೀವು ಡಿಸೈನಿಂಗ್ ಕ್ಷೇತ್ರಗಳು ಅಂತ ಫೀಲ್ಡ್ಸ್ ಅಂತ ಏನಿದೆ ಅಲ್ಲಿ ನೀವು ಪ್ರಯತ್ನ ಮಾಡಬಹುದು. ಸಿಲಿಕಾನ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮಾಡಬಹುದು. ಹೀಗೆ ಚೆನ್ನಾಗಿದೆ. ಅಂತೂ ಕಲೆಯನ್ನು ಬಿಟ್ಟು ಹೊರಗೆ ಬರಬೇಡಿ, ಜೀವನವೇ ಒಂದು ಕಲೆ. ಹೀಗಾಗಿ ಆ ಕಲಾ ಶಕ್ತಿ ನಿಮಗೆ ಆ ಶುಕ್ರನಿಂದಾಗಿ ಸಂದಾಯವಾಗಿದೆ, ಬಹಳ ಒಳ್ಳೆಯದು. ಇದರ ಜೊತೆಗೆ ನೀವು ಮೆಡಿಕಲ್ ಕೂಡ ಮಾಡಬಹುದು, ತುಂಬ ಚೆನ್ನಾಗಿದೆ. ಹೀಗೆ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗಲಿ, ನಿಮಗೆ ಅಂದುಕೊಂಡಿದ್ದೆಲ್ಲ ಆಗಲಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು, ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.